ಬೀದರ್ನಲ್ಲಿ ಸರ್ಕಾರಿ ಬಸ್ನಲ್ಲೇ ಡ್ರೈವರ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಡಿಪೋ ನಂಬರ್ 1ರಲ್ಲಿ ಡ್ರೈವರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಡ್ರೈವರ್ ರಾಜಪ್ಪ ಅಂತ ಸೂಸೈಡ್ ಮಾಡಿಕೊಂಡಿದ್ದ. ಬೀದರ್ ತಾಲೂಕಿನ ಆಣದೂರು ಗ್ರಾಮದ ನಿವಾಸಿ ಈತ. ಬಳ್ಳಾರಿ ಟು ಬೀದರ್ ಸ್ಲೀಪರ್ ಕೋಚ್ ಡ್ರೈವರ್ ಆಗಿದ್ದ ರಾಜಪ್ಪ ಇನ್ನು 5 ತಿಂಗಳಲ್ಲಿ ಈತ ನಿವೃತ್ತಿ ಆಗ್ತಾ ಇದ್ದ. ಆತ್ಮಹತ್ಯೆಗೆ ಹಿರಿಯ ಅಧಿಕಾರಿಗಳ ಕಿರುಕುಳ ಕಾರಣ ಅಂತ ಕೇಳಿಬರ್ತಾ ಇದೆ, ಆರೋಪ ಕೇಳಿಬರ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡ 5 ಗಂಟೆ ಆದರೂ ಕೂಡ ಪೊಲೀಸರು ಬಂದಿಲ್ಲ. ಒಂದ್ ಕಡೆ ಹಿರಿಯ ಅಧಿಕಾರಿಗಳ ಕಿರುಕುಳ ಅಂತ ಆರೋಪ ಕೇಳಿಬರ್ತಾ ಇದೆ. ಆತ ಬಸ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರೋದು. ಇನ್ನು 5 ತಿಂಗಳಿತ್ತು ಆತ ನಿವೃತ್ತಿ ಹೊಂದಲಿಕ್ಕೆ. ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ, ಏನ್ ಕಾರಣ ಅನ್ನೋದು ತನಿಖೆ ಆಗಬೇಕು. ಆತ ಆತ್ಮಹತ್ಯೆ ಮಾಡಿಕೊಂಡು 5 ಗಂಟೆಗಳಾದ್ರೂ ಕೂಡ ಯಾವುದೇ ಪೊಲೀಸರು ಬಂದಿಲ್ಲ ಸ್ಥಳಕ್ಕೆ. ಎಲ್ಲೋ ಒಂದ್ ಕಡೆ ಇದು ಶಂಕೆ ಮೂಡ್ತಾ ಇದೆ. ಹಿರಿಯ ಅಧಿಕಾರಿಗಳ ಕಿರುಕುಳದಿಂದ ಈತ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ಕೂಡ ಒಂದು ಗೊಂದಲ ರೀತಿ ವಾತಾವರಣ ಸೃಷ್ಟಿಯಾಗಿರೋದು. ಇನ್ನು 5 ತಿಂಗಳು ಆತ ನಿವೃತ್ತಿ ಹೊಂದ್ತಾ ಇದ್ದ. ಬೀದರ್ನಲ್ಲಿ ಸರ್ಕಾರಿ ಬಸ್ನಲ್ಲೇ ಡ್ರೈವರ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಡಿಪೋ ನಂಬರ್ 1ರಲ್ಲಿ ಡ್ರೈವರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಡ್ರೈವರ್ ರಾಜಪ್ಪ ಅಂತ ಸೂಸೈಡ್ ಮಾಡಿಕೊಂಡಿದ್ದ. ಬೀದರ್ ತಾಲೂಕಿನ ಆಣದೂರು ಗ್ರಾಮದ ನಿವಾಸಿ ಈತ. ಬಳ್ಳಾರಿ ಟು ಬೀದರ್ ಸ್ಲೀಪರ್ ಕೋಚ್ ಡ್ರೈವರ್ ಆಗಿದ್ದ ರಾಜಪ್ಪ ಇನ್ನು 5 ತಿಂಗಳಲ್ಲಿ ಈತ ನಿವೃತ್ತಿ ಆಗ್ತಾ ಇದ್ದ. ಆತ್ಮಹತ್ಯೆಗೆ ಹಿರಿಯ ಅಧಿಕಾರಿಗಳ ಕಿರುಕುಳ ಕಾರಣ ಅಂತ ಕೇಳಿಬರ್ತಾ ಇದೆ, ಆರೋಪ ಕೇಳಿಬರ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡ 5 ಗಂಟೆ ಆದರೂ ಕೂಡ ಪೊಲೀಸರು ಬಂದಿಲ್ಲ. ಒಂದ್ ಕಡೆ ಹಿರಿಯ ಅಧಿಕಾರಿಗಳ ಕಿರುಕುಳ ಅಂತ ಆರೋಪ ಕೇಳಿಬರ್ತಾ ಇದೆ. ಆತ ಬಸ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರೋದು. ಇನ್ನು 5 ತಿಂಗಳಿತ್ತು ಆತ ನಿವೃತ್ತಿ ಹೊಂದಲಿಕ್ಕೆ. ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ, ಏನ್ ಕಾರಣ ಅನ್ನೋದು ತನಿಖೆ ಆಗಬೇಕು. ಆತ ಆತ್ಮಹತ್ಯೆ ಮಾಡಿಕೊಂಡು 5 ಗಂಟೆಗಳಾದ್ರೂ ಕೂಡ ಯಾವುದೇ ಪೊಲೀಸರು ಬಂದಿಲ್ಲ ಸ್ಥಳಕ್ಕೆ. ಎಲ್ಲೋ ಒಂದ್ ಕಡೆ ಇದು ಶಂಕೆ ಮೂಡ್ತಾ ಇದೆ. ಹಿರಿಯ ಅಧಿಕಾರಿಗಳ ಕಿರುಕುಳದಿಂದ ಈತ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ಕೂಡ ಒಂದು ಗೊಂದಲ ರೀತಿ ವಾತಾವರಣ ಸೃಷ್ಟಿಯಾಗಿರೋದು. ಇನ್ನು 5 ತಿಂಗಳು ಆತ ನಿವೃತ್ತಿ ಹೊಂದ್ತಾ ಇದ್ದ. ಬೀದರ್ನಲ್ಲಿ ಸರ್ಕಾರಿ ಬಸ್ನಲ್ಲೇ ಡ್ರೈವರ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಡಿಪೋ ನಂಬರ್ 1ರಲ್ಲಿ ಡ್ರೈವರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಡ್ರೈವರ್ ರಾಜಪ್ಪ ಅಂತ ಸೂಸೈಡ್ ಮಾಡಿಕೊಂಡಿದ್ದ. ಬೀದರ್ ತಾಲೂಕಿನ ಆಣದೂರು ಗ್ರಾಮದ ನಿವಾಸಿ ಈತ. ಬಳ್ಳಾರಿ ಟು ಬೀದರ್ ಸ್ಲೀಪರ್ ಕೋಚ್ ಡ್ರೈವರ್ ಆಗಿದ್ದ ರಾಜಪ್ಪ ಇನ್ನು 5 ತಿಂಗಳಲ್ಲಿ ಈತ ನಿವೃತ್ತಿ ಆಗ್ತಾ ಇದ್ದ. ಆತ್ಮಹತ್ಯೆಗೆ ಹಿರಿಯ ಅಧಿಕಾರಿಗಳ ಕಿರುಕುಳ ಕಾರಣ ಅಂತ ಕೇಳಿಬರ್ತಾ ಇದೆ, ಆರೋಪ ಕೇಳಿಬರ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡ 5 ಗಂಟೆ ಆದರೂ ಕೂಡ ಪೊಲೀಸರು ಬಂದಿಲ್ಲ. ಒಂದ್ ಕಡೆ ಹಿರಿಯ ಅಧಿಕಾರಿಗಳ ಕಿರುಕುಳ ಅಂತ ಆರೋಪ ಕೇಳಿಬರ್ತಾ ಇದೆ. ಆತ ಬಸ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರೋದು. ಇನ್ನು 5 ತಿಂಗಳಿತ್ತು ಆತ ನಿವೃತ್ತಿ ಹೊಂದಲಿಕ್ಕೆ. ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ, ಏನ್ ಕಾರಣ ಅನ್ನೋದು ತನಿಖೆ ಆಗಬೇಕು. ಆತ ಆತ್ಮಹತ್ಯೆ ಮಾಡಿಕೊಂಡು 5 ಗಂಟೆಗಳಾದ್ರೂ ಕೂಡ ಯಾವುದೇ ಪೊಲೀಸರು ಬಂದಿಲ್ಲ ಸ್ಥಳಕ್ಕೆ. ಎಲ್ಲೋ ಒಂದ್ ಕಡೆ ಇದು ಶಂಕೆ ಮೂಡ್ತಾ ಇದೆ. ಹಿರಿಯ ಅಧಿಕಾರಿಗಳ ಕಿರುಕುಳದಿಂದ ಈತ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ಕೂಡ ಒಂದು ಗೊಂದಲ ರೀತಿ ವಾತಾವರಣ ಸೃಷ್ಟಿಯಾಗಿರೋದು. ಇನ್ನು 5 ತಿಂಗಳು ಆತ ನಿವೃತ್ತಿ ಹೊಂದ್ತಾ ಇದ್ದ. ಬೀದರ್ನಲ್ಲಿ ಸರ್ಕಾರಿ ಬಸ್ನಲ್ಲೇ ಡ್ರೈವರ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಡಿಪೋ ನಂಬರ್ 1ರಲ್ಲಿ ಡ್ರೈವರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಡ್ರೈವರ್ ರಾಜಪ್ಪ ಅಂತ ಸೂಸೈಡ್ ಮಾಡಿಕೊಂಡಿದ್ದ. ಬೀದರ್ ತಾಲೂಕಿನ ಆಣದೂರು ಗ್ರಾಮದ ನಿವಾಸಿ ಈತ. ಬಳ್ಳಾರಿ ಟು ಬೀದರ್ ಸ್ಲೀಪರ್ ಕೋಚ್ ಡ್ರೈವರ್ ಆಗಿದ್ದ ರಾಜಪ್ಪ ಇನ್ನು 5 ತಿಂಗಳಲ್ಲಿ ಈತ ನಿವೃತ್ತಿ ಆಗ್ತಾ ಇದ್ದ. ಆತ್ಮಹತ್ಯೆಗೆ ಹಿರಿಯ ಅಧಿಕಾರಿಗಳ ಕಿರುಕುಳ ಕಾರಣ ಅಂತ ಕೇಳಿಬರ್ತಾ ಇದೆ, ಆರೋಪ ಕೇಳಿಬರ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡ 5 ಗಂಟೆ ಆದರೂ ಕೂಡ ಪೊಲೀಸರು ಬಂದಿಲ್ಲ. ಒಂದ್ ಕಡೆ ಹಿರಿಯ ಅಧಿಕಾರಿಗಳ ಕಿರುಕುಳ ಅಂತ ಆರೋಪ ಕೇಳಿಬರ್ತಾ ಇದೆ. ಆತ ಬಸ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರೋದು. ಇನ್ನು 5 ತಿಂಗಳಿತ್ತು ಆತ ನಿವೃತ್ತಿ ಹೊಂದಲಿಕ್ಕೆ. ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ, ಏನ್ ಕಾರಣ ಅನ್ನೋದು ತನಿಖೆ ಆಗಬೇಕು. ಆತ ಆತ್ಮಹತ್ಯೆ ಮಾಡಿಕೊಂಡು 5 ಗಂಟೆಗಳಾದ್ರೂ ಕೂಡ ಯಾವುದೇ ಪೊಲೀಸರು ಬಂದಿಲ್ಲ ಸ್ಥಳಕ್ಕೆ. ಎಲ್ಲೋ ಒಂದ್ ಕಡೆ ಇದು ಶಂಕೆ ಮೂಡ್ತಾ ಇದೆ.
ಹಿರಿಯ ಅಧಿಕಾರಿಗಳ ಕಿರುಕುಳದಿಂದ ಈತ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ಕೂಡ ಒಂದು ಗೊಂದಲ ರೀತಿ ವಾತಾವರಣ ಸೃಷ್ಟಿಯಾಗಿರೋದು. ಇನ್ನು 5 ತಿಂಗಳು ಆತ ನಿವೃತ್ತಿ ಹೊಂದ್ತಾ ಇದ್ದ. ಬೀದರ್ನಲ್ಲಿ ಸರ್ಕಾರಿ ಬಸ್ನಲ್ಲೇ ಡ್ರೈವರ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಡಿಪೋ ನಂಬರ್ 1ರಲ್ಲಿ ಡ್ರೈವರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಡ್ರೈವರ್ ರಾಜಪ್ಪ ಅಂತ ಸೂಸೈಡ್ ಮಾಡಿಕೊಂಡಿದ್ದ. ಬೀದರ್ ತಾಲೂಕಿನ ಆಣದೂರು ಗ್ರಾಮದ ನಿವಾಸಿ ಈತ. ಬಳ್ಳಾರಿ ಟು ಬೀದರ್ ಸ್ಲೀಪರ್ ಕೋಚ್ ಡ್ರೈವರ್ ಆಗಿದ್ದ ರಾಜಪ್ಪ ಇನ್ನು 5 ತಿಂಗಳಲ್ಲಿ ಈತ ನಿವೃತ್ತಿ ಆಗ್ತಾ ಇದ್ದ. ಆತ್ಮಹತ್ಯೆಗೆ ಹಿರಿಯ ಅಧಿಕಾರಿಗಳ ಕಿರುಕುಳ ಕಾರಣ ಅಂತ ಕೇಳ್ಬರ್ತಾ ಇದೆ, ಆರೋಪ ಕೇಳ್ಬರ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡ 5 ಗಂಟೆ ಆದ್ರೂ ಕೂಡ ಪೊಲೀಸರು ಬಂದಿಲ್ಲ. ಒಂದ್ ಕಡೆ ಹಿರಿಯ ಅಧಿಕಾರಿಗಳ ಕಿರುಕುಳ ಅಂತ ಆರೋಪ ಕೇಳ್ಬರ್ತಾ ಇದೆ. ಆತ ಬಸ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರೋದು. ಇನ್ನು 5 ತಿಂಗಳಿತ್ತು ಆತ ನಿವೃತ್ತಿ ಹೊಂದಲಿಕ್ಕೆ. ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ, ಏನ್ ಕಾರಣ ಅನ್ನೋದು ತನಿಖೆ ಆಗಬೇಕು. ಆತ ಆತ್ಮಹತ್ಯೆ ಮಾಡಿಕೊಂಡು 5 ಗಂಟೆಗಳಾದ್ರೂ ಕೂಡ ಯಾವುದೇ ಪೊಲೀಸರು ಬಂದಿಲ್ಲ ಸ್ಥಳಕ್ಕೆ. ಎಲ್ಲೋ ಒಂದ್ ಕಡೆ ಇದು ಶಂಕೆ ಮೂಡ್ತಾ ಇದೆ. ಹಿರಿಯ ಅಧಿಕಾರಿಗಳ ಕಿರುಕುಳದಿಂದ ಈತ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ಕೂಡ ಒಂದು ಗೊಂದಲ ರೀತಿ ವಾತಾವರಣ ಸೃಷ್ಟಿಯಾಗಿರೋದು. ಇನ್ನು 5 ತಿಂಗಳು ಆತ ನಿವೃತ್ತಿ ಹೊಂದ್ತಾ ಇದ್ದ. ಬೀದರ್ನಲ್ಲಿ ಸರ್ಕಾರಿ ಬಸ್ನಲ್ಲೇ ಡ್ರೈವರ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಡಿಪೋ ನಂಬರ್ 1ರಲ್ಲಿ ಡ್ರೈವರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಡ್ರೈವರ್ ರಾಜಪ್ಪ ಅಂತ ಸೂಸೈಡ್ ಮಾಡಿಕೊಂಡಿದ್ದ. ಬೀದರ್ ತಾಲೂಕಿನ ಆಣದೂರು ಗ್ರಾಮದ ನಿವಾಸಿ ಈತ. ಬಳ್ಳಾರಿ ಟು ಬೀದರ್ ಸ್ಲೀಪರ್ ಕೋಚ್ ಡ್ರೈವರ್ ಆಗಿದ್ದ ರಾಜಪ್ಪ ಇನ್ನು 5 ತಿಂಗಳಲ್ಲಿ ಈತ ನಿವೃತ್ತಿ ಆಗ್ತಾ ಇದ್ದ. ಆತ್ಮಹತ್ಯೆಗೆ ಹಿರಿಯ ಅಧಿಕಾರಿಗಳ ಕಿರುಕುಳ ಕಾರಣ ಅಂತ ಕೇಳ್ಬರ್ತಾ ಇದೆ, ಆರೋಪ ಕೇಳ್ಬರ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡ 5 ಗಂಟೆ ಆದ್ರೂ ಕೂಡ ಪೊಲೀಸರು ಬಂದಿಲ್ಲ. ಒಂದ್ ಕಡೆ ಹಿರಿಯ ಅಧಿಕಾರಿಗಳ ಕಿರುಕುಳ ಅಂತ ಆರೋಪ ಕೇಳಿ ಬರ್ತಾ ಇದೆ. ಆತ ಬಸ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರೋದು. ಇನ್ನು 5 ತಿಂಗಳಿತ್ತು ಆತ ನಿವೃತ್ತಿ ಹೊಂದಲಿಕ್ಕೆ. ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ, ಏನ್ ಕಾರಣ ಅನ್ನೋದು ತನಿಖೆ ಆಗಬೇಕು. ಆತ ಆತ್ಮಹತ್ಯೆ ಮಾಡಿಕೊಂಡು 5 ಗಂಟೆಗಳಾದ್ರೂ ಕೂಡ ಯಾವುದೇ ಪೊಲೀಸರು ಬಂದಿಲ್ಲ ಸ್ಥಳಕ್ಕೆ. ಎಲ್ಲೋ ಒಂದ್ ಕಡೆ ಇದು ಶಂಕೆ ಮೂಡ್ತಾ ಇದೆ. ಹಿರಿಯ ಅಧಿಕಾರಿಗಳ ಕಿರುಕುಳದಿಂದ ಈತ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ಕೂಡ ಒಂದು ಗೊಂದಲ ರೀತಿ ವಾತಾವರಣ ಸೃಷ್ಟಿಯಾಗಿರೋದು. ಇನ್ನು 5 ತಿಂಗಳು ಆತ ನಿವೃತ್ತಿ ಹೊಂದ್ತಾ ಇದ್ದ. Hello,